ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಿಳಿ ಬಸಳೆ ಅಥವಾ ಇದನ್ನು ಬ್ರಸೆಲ್ಲಾ ಆಲ್ಬಾ ಅಂತ ಕರಿತೀವಿ. ಇದರ ಕುಡಿಗಳನ್ನು ತುಂಬ ಎಳೆದಾಗಿರುವಂಥ ಕುಡಿಗಳನ್ನ ತೊಗೊಂಡಿದ್ದೀನಿ. ನೋಡಿ, ಕೈಯಲ್ಲಿ ಈಸಿಯಾಗಿ ಮುರಿಬೋದು. ಬಲ್ತಿರೋದು ತೊಗೊಂಡ್ರೆ ಜಾಸ್ತಿ ಬೇಯಿಸಬೇಕಾಗುತ್ತೆ ಮತ್ತು ಅದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಈ ಎಳೆ ಕುಡಿಗಳಾದರೆ ಬೇಗ ಬೇಯುತ್ತೆ ಮತ್ತು ಇದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಬಳ್ಳಿ ನಾವು ಬೆಳೆದಿದ್ರೆ ಅದನ್ನು ಈ ಥರ ಕುಡಿಗಳನ್ನ ಕತ್ತರಿಸ್ತಾ ಇದ್ದರೆ ಅದು ತುಂಬ ಚೆನ್ನಾಗಿ ಬ್ರ್ಯಾಂಚಸ್ ಆಗಿ ಹರಡ್ತಾ ಹೋಗುತ್ತೆ. ಬೇಳೆ ಸಾರು ಅಥವಾ ಹುಳಿಗಾದರೆ ನಮಗೆ ಇದ್ರದ್ದು ದಪ್ಪ ದಂಟು ಬೇಕಾಗುತ್ತೆ. ಸೊ ಈ ಮೊಸರು ಸಾರಿಗೆ ಈ ಎಳೆ ಕುಡಿ ಅಥವಾ ಎಲೆಗಳು ಮಾತ್ರ ಸಾಕು. ಈ ಎಲೆಗಳನ್ನ ಸಮ್ಮರಲ್ಲಿ ಬಳಸೋದ್ರಿಂದ ಇದು ದೇಹಕ್ಕೆ ತಂಪನ್ನು ಕೊಡುತ್ತೆ. ಹಾಗೆಯೇ ಇದರಲ್ಲಿ ಐರನ್ ಕಂಟೆಂಟ್ ಅತಿ ಹೆಚ್ಚು ಇರುತ್ತೆ. ಸೊ ಹಾಗಾಗಿ ಸಮ್ಮರಲ್ಲಿ ಇದನ್ನು ತಪ್ಪದೆ ಒಮ್ಮೆ ಆದರೂ ಸೇವನೆ ಮಾಡಿ. ಬಿಳಿ ಬಸಳೆ ಹಾಗೂ ಕೆಂಪು ಬಸಳೆ ಯಾವುದನ್ನಾದರೂ ನೀವು ಉಪಯೋಗಿಸ್ಬೋದು. ನಾನು ಈ ಬಸಳೆನ ಪಾಟಲ್ಲಿ ಬೆಳೆದಿರೋದ್ರಿಂದ ಎಲೆಗಳು ಮೀಡಿಯಮ್ ಸೈಜಲ್ಲಿದೆ. ನಿಮಗೆ ಏನಾದರೂ ಜಾಗ ಇದ್ದು ನೆಲದಲ್ಲಿ ಇದನ್ನು ಬೆಳೆಸಿ ಬಳ್ಳಿ ಥರ ಆಸರೆ ಕೊಟ್ಟು ಮತ್ತು ಕೌಡಂಗ್ ಮೆನ್ಯೂರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಎಲೆಗಳು ನಿಮ್ಮ ಬೊಗಸೆಗಿಂತ ಅಗಲವಾಗಿ ಬರುತ್ತೆ. ನೋಡಿ, ಇವಾಗ ಕಟ್ ಮಾಡಿಟ್ಟಿರುವಂತಹ ಬಸಳೆ ಚಿಗುರನ್ನು ಅಥವಾ ಕುಡಿಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡ್ತೀನಿ. ಇದರಲ್ಲಿ ಸ್ವಲ್ಪ ದಂಟು ಇರೋದರಿಂದ ಸ್ವಲ್ಪ ಬೇಗ ಅದನ್ನು ಬೇಯಕ್ಕಿಟ್ಟು ಎಲೆಗಳನ್ನೆಲ್ಲ ದಪ್ಪ ದಪ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಎಲ್ಲ ಒಟ್ಟಿಗೆ ಕಟ್ ಮಾಡಿಟ್ಬಿಟ್ಟು ನಾವು ಏನು ದಂಟನ್ನು ಬೇಯಕ್ಕಿಟ್ಟಿದ್ದೀವಿ ಅದು ಸ್ವಲ್ಪ ಬೇಯ್ತಾ ಇದ್ದಂಗೆ ಈ ಹೆಚ್ಚಿಟ್ಟಿರೋವಂಥ ಸೊಪ್ಪನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಇದರಲ್ಲಿ ಬೆಂಡೆಕಾಯಿನಲ್ಲಿರುವಂತಹ ಲೋಳೆ ಅಂಶ ಕಾಣಸಿಗುತ್ತೆ. ಸೊ ಅದರಿಂದ ಇದು ದೇಹಕ್ಕೆ ತುಂಬ ತಂಪು ಅಂತ ಹೇಳ್ತಾರೆ. ನೋಡಿ, ಇವಾಗ ಬಸಳೆಯ ಕುಡಿ ಅಥವಾ ದಂಟು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಹರಳುಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬೆಂದ ನಂತರ ಹೆಚ್ಚಿಟ್ಟಿರುವಂಥ ಎಲ್ಲ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಸೊಪ್ಪು ಬೆಂದು ಅದರ ಕ್ವಾಂಟಿಟಿ ತುಂಬ ಕಡಿಮೆ ಆಗಿದೆ. ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ತಗೊಂಡು ಅದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ಅಕ್ಕಿನ ತೊಳೆದು ಹಾಗೆ ಹಾಕಬೇಕು. ನೆನೆಯೋಕ್ಕೆ ಇಡಬೇಡಿ, ಜಸ್ಟ್ ಅಕ್ಕಿನ ತೊಳೆದ್ಬಿಟ್ಟು ರುಬ್ಬೋದಕ್ಕೆ ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನಷ್ಟು ಹುರುಗಡಲೆ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ. ಈ ಮಸಾಲೆ ತುಂಬ ಲೈಟಾಗಿರುತ್ತೆ. ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು ಆ್ಯಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ರೆಡಿಯಾಗಿದೆ. ಸೊ ಇದನ್ನು ನಾವು ಕುದೀತಾ ಇರುವಂತಹ ಬಸಳೆ ಸೊಪ್ಪು ಮತ್ತು ದಂಟಿರುತ್ತಲ್ಲ ಅದಕ್ಕೆ ಈ ಪೇಸ್ಟನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದೇ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಸಿಹಿ ಮೊಸರು ಹಾಕಬೇಕು. ಹುಳಿ ಬಂದಿರೋ ಮೊಸರನ್ನ ಉಪಯೋಗಿಸ್ಬೇಡಿ. ಸಿಹಿ ಮೊಸರನ್ನ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಈ ಮಸಾಲೆ ಒಂದು ಕುದ್ದ ನಂತರ ಆ ಮೊಸರನ್ನು ಇದಕ್ಕೆ ಸೇರಿಸಿ ಕುದಿಸ್ಬೇಕು. ನಮ್ಮ ಟ್ರೆಡಿಷ್ನಲ್ ರೆಸಿಪಿಗಳಲ್ಲಿ ಬೇಳೆ ಇಲ್ಲದೆ ಅನೇಕ ಥರದ ಸಾರುಗಳನ್ನ ಮಾಡ್ತೀವಿ. ಅದರಲ್ಲಿ ಈ ಸಾರು ಸಹ ಒಂದು. ದೇಹಕ್ಕೆ ತಂಪು ಜೊತೆಗೆ ರುಚಿ ಕೂಡ ವಿಭಿನ್ನವಾಗಿರುತ್ತೆ. ನೀವು ಒಗ್ಗರಣೆ ಇಲ್ಲದೆ ಈ ಸಾರನ್ನ ತಿಂದರೆ ಅದೇ ಬೇರೆ ಥರ ರುಚಿ ಕೊಡುತ್ತೆ. ಇಂಗಿನ ಜೊತೆ ಒಗ್ಗರಣೆ ಮಾಡಿ ತಿಂದರೆ ಆ ಸಾರಿನ ರುಚಿನೇ ಬೇರೆ ಇರುತ್ತೆ. ನೋಡಿ, ಇವಾಗ ಇದು ಕುದೀತಾ ಇದೆ ಮತ್ತು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಅಕ್ಕಿ ಮತ್ತು ಹುರುಗಡಲೆ ಹಾಕಿರ್ತೀವಲ್ಲ, ಹಾಗಾಗಿ ಜೋರು ಊರಿನಲ್ಲಿ ಇಟ್ಟು ಅಥವಾ ತೆಳು ಪಾತ್ರೆಯಲ್ಲಿ ಇಟ್ಟು ಕುದಿಸಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಿ. ನೋಡಿ, ಇವಾಗ ಕುದೀತಾ ಇದೆಯಲ್ಲ, ಈಗ ರುಬ್ಬಿರೋ ಅಂತಹ ಜಾರ್ನಲ್ಲೇ ಮೊಸರನ್ನ ಒಂದು ಸಲ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ ಕುದಿಸ್ಬೇಕು. ಸೊ ಈಗ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ. ಸೊ ಇದು ತುಂಬ ಮೈಲ್ಡ್ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಕಾಯಿದೆ ಫ್ಲೇವರು ಡಾಮಿನೆಂಟ್ ಬರುತ್ತೆ ಮತ್ತು ಖಾರ ತುಂಬ ಮೈಲ್ಡ್ ಆಗಿರುತ್ತೆ. ಸಮ್ಮರಿಗೆ ತಂಬುಳಿ ಜೊತೆ ಹೇಳಿ ಮಾಡಿಸಿರುವಂತಹ ಒಂದು ರೆಸಿಪಿ ಇದು. ಸೊ ಈ ಹಂತದಲ್ಲಿ ನೀವು ಟೇಸ್ಟ್ ನೋಡಿಬಿಟ್ಟು ಸಾಲ್ಟು ಇನ್ನೂ ಬೇಕಾ ಅಂತ ನೋಡಿ, ಬೇಕಿದ್ದರೆ ಅದನ್ನು ಆ್ಯಡ್ ಮಾಡ್ಬೋದು. ಮತ್ತು ಪ್ಯಾಕ್ ಮೊಸರಿದ್ದರೆ ನೀವು ಡೈರೆಕ್ಟಾಗಿ ಮೊಸರನ್ನು ಆ್ಯಡ್ ಮಾಡಿ ಜಸ್ಟ್ ಒಂದು ಕುದಿ ಬರೋಷ್ಟು ಕುದಿಸಿದ್ರೆ ಸಾಕು. ನೋಡಿ, ಇವಾಗ ಮೊಸರನ್ನ ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀನಿ.
ಸೊ ನನ್ನ ಮಕ್ಕಳು ಇದನ್ನು ಬಿಳಿ ಸಾರು ಅಂತ ಹೇಳ್ತಾರೆ, ಯಾಕಂದರೆ ಬೆಳ್ಳಗೆ ಇರುತ್ತೆ. ಸೊ ಎಲ್ಲೋ ಇಷ್ಟು ಬೇಕು ಅಂದರೆ ನೀವು ಅರಿಶಿನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡ್ತಾಯಿಲ್ಲ. ತುಂಬ ಮೈಲ್ಡಾಗಿರೋ ಫ್ಲೇವರ್ ಇದಕ್ಕಿರುತ್ತೆ. ಮತ್ತು ಟೇಸ್ಟು ಅಷ್ಟೇ, ನಾವು ತಿಂದಾಗ ಇದು ಹೆವಿನೆಸ್ಸು ಕೂಡ ಅನಿಸೋದಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೆ ಈ ಸಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ನಾನು ಒಗ್ಗರಣೆಗೆ ಒಂದು ಸಣ್ಣ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಕೊಕೊನೆಟ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಇದ್ರದ್ದು ಕೊಕೊನೆಟ್ ಫ್ಲೇವರೇ ಇದಕ್ಕೆ ಡಾಮಿನೆಂಟ್ ಆಗಿರುತ್ತೆ. ಸೊ ಅಲ್ಲಿ ನಾವು ಕಾಯಿ ತುರಿ ಹಾಕಿದ್ದೀವಿ, ಹಾಗೆ ಇಲ್ಲಿ ಕೊಕೊನೆಟ್ ಆಯಿಲಲ್ಲಿ ಒಗ್ಗರಣೆನ ಕೊಡ್ತಾಯಿದ್ದೀವಿ. ಎಣ್ಣೆ ಕಾದ ತಕ್ಷಣ ಸಾಸಿವೆನ ಹಾಕಬೇಕು. ಸಾಸಿವೆ ಸಿಡಿತಾ ಇದ್ದಂಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ರೈ ಆಗ್ತಾ ಇರೋಂಗೆ ಇದಕ್ಕೆ 1/4 ಸ್ಪೂನಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ಸೊ ಆರಾಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಬೇಕಿದ್ದರೆ ನೀವು ಇದಕ್ಕೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಅಥವಾ ಗುಂಡು ಮೆಣಸಿನ್ಕಾಯಿ ಎರಡರಲ್ಲಿ ಒಂದು ಯಾವುದಾದ್ರು ಹಾಕಿ, ಇದು ಖಾರಕ್ಕೋಸ್ಕರ ಹಾಕ್ತಾ ಇರೋದು. ನಾನಿಲ್ಲಿ ಗುಂಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ಕುದೀತಾ ಇರೋ ಸಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಗುಂಡು ಮೆಣಸಿನ್ಕಾಯಿ ಫುಲ್ಲು ಎಣ್ಣೆಯಲ್ಲಿ ಫ್ರೈ ಆಗಿ ಊದ್ಕೋಬೇಕು, ಅಲ್ಲಿವರೆಗೂ ಅದನ್ನ ಫ್ರೈ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇಂಗಿನ ಅರೋಮ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಪ್ಪ ಅಥವಾ ಬೆಣ್ಣೆಲಿ ಸಹ ಇದಕ್ಕೆ ಒಗ್ಗರಣೆನ ಹಾಕ್ಬೋದು. ನೋಡಿ, ಇವಾಗ ಒಗ್ಗರಣೆನ ಬಸಳೆ ಸೊಪ್ಪಿನ ಮೊಸರು ಸಾರಿಗೆ ಹಾಕಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಮ್ಮರ್ಗೆ ರುಚಿಯಾಗಿರುವಂತಹ ತಂಪಾಗಿರುವಂತಹ ಬಸಳೆ ಸೊಪ್ಪಿನ ಮೊಸರು ಸಾರು ಮುದ್ದೆ ಜೊತೆಗೆ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ಇಷ್ಟ ಆದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ನ ಕೊಡಿ. ಸಮ್ಮರಲ್ಲಿ ಒಮ್ಮೆ ಆದರೂ ಈ ಥರದ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.